ತೆಗೆದುಕೊಂಡು ರಿಷಬ್ ಶೆಟ್ಟಿ ಅಂತವರು ಪ್ರಪಂಚದ ಎದುರು ನಿಂತಾಗ ವಿಶಿಷ್ಟ ಅನಿಸಿದ್ರು ಅಲ್ವಾ. ಹಾಗೆ ನಮ್ಮ ಬೇರಿನ ನಮ್ಮ ಸೊಗಡಿನ ವಿಚಾರಗಳನ್ನು ನಾವು ತೆಗೆದುಕೊಂಡು ಪ್ರಪಂಚದ ಎದುರುಗಡೆ ನಿಂತಾಗ ನಾವು ವಿಶಿಷ್ಟರಾಗ್ತೀವಿ. ಹಾಗಾಗಿ ನಮ್ಮ ಪರಂಪರೆಯನ್ನ, ನಮ್ಮ ಸಂಸ್ಕೃತಿಯನ್ನ ನಾವು ಎಷ್ಟೇ ಬೆಳಿಬೋದು ಅಥವಾ ಎಷ್ಟೇ ವಿದ್ಯಾವಂತರಾಗ್ಬೋದು, ಅದನ್ನೆಲ್ಲ ನಮ್ಮ ಜೊತೆಗೆ ಅದೆಲ್ಲ ಸೇರಿ ನಾವು ಒಬ್ಬ ಮನುಷ್ಯ ಅನ್ನೋನು ಪ್ರಕೃತಿ ಒಂದು ಪಟ್ನ, ಒಂದು ಪ್ಯಾಕೇಜ್ ಅವನು. ಅದೆಲ್ಲ ಸೇರ್ಕೊಂಡು ಬೆಳೆದ್ರೆ ನಿಮಗೊಂದು ವ್ಯಕ್ತಿತ್ವ, ನೀವು ಒಂದು ವಿಶಿಷ್ಟತೆ. ಅದರ ಹೊರತಾಗಿ ಎಲ್ಲ ಒಂದೇ ಥರ ಇದ್ರೆ ಯಾವ ವಿಶಿಷ್ಟತೆಗಳೂ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಮ್ಮೆಲ್ಲರ ಜವಾಬ್ದಾರಿ. ಈ ಥರದ ನಮ್ಮದೇ ಆದ ಕಲೆಗಳನ್ನು, ಸಂಸ್ಕೃತಿಗಳನ್ನು, ಆಚಾರ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಾಗಿದ್ದು ಹ್ಯುಮ್ಯಾನಿಟಿ ಏನು ಎವಲ್ಯೂಷನ್ನಲ್ಲಿ ಬಂದಿರುವಂಥ ಒಂದು ದೊಡ್ಡ ಜವಾಬ್ದಾರಿ. ಪ್ರತಿಯೊಬ್ಬ ಅಭಿವೃದ್ಧಿ ಹೊಂದಿದ್ದೀವಿ ಅಂತಲೇ ಹೇಳ್ಬೋದು. ಒಂದು ಕಾಲ ಇತ್ತು, ನಮ್ಮನ್ನ ದೇವಸ್ಥಾನಗಳಿಗೆ ಬಿಡ್ತಿರ್ಲಿಲ್ಲ, ಊರಲ್ಲಿ ಚಪ್ಪಲಿ ಹಾಕೊಂಡು ನಡೆಯೋಂಗಿರ್ತಿರ್ಲಿಲ್ಲ, ಒಳ್ಳೆ ಬಟ್ಟೆ ಹಾಕೋಂಗಿರ್ಲಿಲ್ಲ, ಕಾಲ ಮೇಲೆ ಕಾಲು ಹಾಕೋಂಗಿರ್ಲಿಲ್ಲ. ಅದರಿಂದ ದಾಟಿ ಒಂದು ಹಂತಕ್ಕೆ ಬಂದಿದ್ದೀವಿ. ಆದರೆ ಒಂದು ನಾನು ಗಮನಿಸಿದ್ದು, ನಾರಾಯಣಗುರು ಸಹ ಇದೇ ಮಾತನ್ನು ಹೇಳ್ತಾರೆ, ನಾವು ಯಾವಾಗ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂತು ಅಂದರೆ ನಾವು ಅದನ್ನು ನಮ್ಮ ಒಳಿತಿಗೆ ಉಪಯೋಗಿಸೋಕ್ಕಿಂತ ಯಾವುದೋ ಕಂದಾಚಾರ ಇನ್ನೊಬ್ಬರು ಯಾರೋ ಹೊಟ್ಟೆಗೆ ಹಾಕೋಕೆ ಉಪಯೋಗಿಸೋದೇ ಹೆಚ್ಚು. ನಾವು ಆ ಪ್ರತಿಷ್ಠೆ, ಈ ಪ್ರತಿಷ್ಠೆ, ಆ ವೃತ್ತ, ಈ ವೃತ್ತ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇ ಪ್ರತಿಷ್ಠೆಗಳು, ಅದೇ ವೃತ್ತಗಳು ನಮ್ಮನ್ನ ಹಿಂದಕ್ಕೆ ತಳ್ಳಿದ್ದು. ನಾವು ಮೌಢ್ಯವನ್ನು ಬಿಟ್ಟು ಮುಂದಕ್ಕೆ ಬರಬೇಕು. ನಾವು ಯಾವ ವಿಚಾರ ಸರಿ ಇಲ್ಲವೋ ಅದನ್ನು ವಿರೋಧಿಸೋದು ಕಲಿಬೇಕು. ನಾವು ವೈಜ್ಞಾನಿಕವಾಗಿ ಹೋಗಬೇಕು. ನಾನು ಬಹಳ ಗಮನಿಸಿದ್ದೀನಿ, ನನ್ನ ವಲಯದ ಒಂದು 10-20 ಹಳ್ಳಿಗಳಲ್ಲಿ ಗಮನಿಸಿದ್ದೀನಿ. ಯಾರಾದರೂ ಒಬ್ರು ಶೂದ್ರ ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂತು ಅಂದರೆ ಅವ್ರ ಹತ್ರ ಒಂದು ದೇವಸ್ಥಾನ ಕಟ್ಟಿ ಅಂತಾರೆ. ಯಾರೊಬ್ರು ಬಂದು ಅವ್ರ ಹತ್ರ ಒಂದು ನಾಗ ಪ್ರತಿಷ್ಠೆ ಮಾಡಿ ಅಂತಾರೆ. ಹೋಯ್ತು ಲಕ್ಷಗಟ್ಟಲೆಯಲ್ಲಿ. ದೇವರಿಗೆ ನಾನು ನಾಸ್ತಿಕ, ಬಟ್ ದೇವರೇ ಒಪ್ಪೋದಾದ್ರೆ, ದೇವರೇ ಪ್ರಪಂಚನ ಸೃಷ್ಟಿಸಿದಾದ್ರೆ ಅವ್ರಿಗೆ ನೀವು ಮನೆ ಕಟ್ಟೋ ಅವಶ್ಯಕತೆ ಇಲ್ಲ. ಆ ಮನೆಯನ್ನು ನಿಮ್ಮ ಸಮುದಾಯದ ಬಡವರಿಗೆ ಕಟ್ಕೊಡಿ, ಅಥವಾ ನಿಮ್ಮ ಸಮುದಾಯದ ಒಂದು ಮಕ್ಕಳಿಗೆ ಓದಕ್ಕೆ ಕೊಡಿ. ಅದನ್ನ ದೇವ್ರ ಮನೆ ದೇವ್ರು ಕಟ್ಕೊತಾನೆ, ದೇವರಷ್ಟು ಅಶಕ್ತ ಅಲ್ಲ. ನಿಮ್ಮ ವ್ಯಾಖ್ಯೆಯ ದೇವರನ್ನೇ ನಾವು ಹೇಳ್ತಾ ಇರೋದು. ಸರ್ವವ್ಯಾಪಿ ತೇನವಿನ ತೃಣಮಪಿನ ಚಲತಿ ಅಂತಾನೆ. ಎಲ್ಲ ಅವರೇ ಮಾಡೋದಾದ್ರೆ ನೀವ್ಯಾಕೆ ಮನೆ ಕಟ್ಕೊಡ್ತೀರಾ? ನಿಮ್ಮ ಹಣವನ್ನ ಯಾವುದೋ ತೀರ್ಥಯಾತ್ರೆಗೆ, ಯಾವುದೋ ಕಂದಾಚಾರದ ಪೂಜೆಗೆ ಉಪಯೋಗಿಸಿ ಇನ್ನೊಬ್ಬರೇ ಯಾರದು ಹೊಟ್ಟೆ ತುಂಬಿಸುವ ಬದಲು ನೀವು ಒಳ್ಳೆ ಬಟ್ಟೆ ಹಾಕಿ, ನಿಮ್ಮನೆ ಚೆನ್ನಾಗಿ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಿ. ಅದು ಅಭಿವೃದ್ಧಿ. ಯಾವುದೋ ಇಲ್ಲದ ಸಲ್ಲದ ಯಾವುದೋ ಗ್ರಹಗಳನ್ನು ನಂಬಿ ಏನೋ ಪೂಜೆ ಮಾಡಿದ್ರೆ ಏನೂ ಆಗಲ್ಲ. ನೀವೇನ್ ಮಾಡ್ಕೊತೀರೋ ಅದು ನಿಮ್ಮ ಅಭಿವೃದ್ಧಿ. ಈ ತರದ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ನಾರಾಯಣ ಗುರುಗಳ ವಿಚಾರದಲ್ಲೇ ಹೇಳೋದಾದ್ರೆ, ನಾನು ಓದಿದ ಹಾಗೆ ಆ ಕಾಲದಲ್ಲಿ ಮದುವೆ ಅಂದ್ರೆ ನೇರವಾಗಿ ಗಂಡು ಹೆಣ್ಣಿನ ಕೂರಿಸಿ ಮದುವೆ ಮಾಡೋದು ಇರ್ಲಿಲ್ಲಂತೆ. ವರನ ಅಕ್ಕ ಹೋಗಿ ಯಾವ ಹೆಣ್ಣಿಗೆ, ಗುರುತು ಮಾಡಿರುವ ಹೆಣ್ಣಿಗೆ ಒಂದು ಸೀರೆ ಕೊಟ್ಟು ಒಂದು ತಿಲಕ ಇಡಿಸಿದ್ರೆ ಮದುವೆ ಆಯ್ತು ಅನ್ನೋದು ಫಿಕ್ಸ್ ಅಂತೆ. ಅದು ಮದುವೆ ಅಂತೆ. ಹಾಗೆ ಮದುವೆ ಮಾಡಿ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾರೆ ಮನೆಗೆ. ಯಾರ ಮನೆಗೆ? ನಾರಾಯಣ ಗುರುಗಳ ಮನೆಗೆ. ಆ ಹೊತ್ತಿಗೆ ಅದೇ ಪದ್ಧತಿ, ಅದನ್ನ ಒಪ್ಕೋಬೇಕು ಅನ್ನೋ ಹೊತ್ತದು. ಆದ್ರೆ ನಾರಾಯಣ ಗುರು ಹೇಳ್ತಾರೆ, ಈ ತರ ಎಲ್ಲ ಮದುವೆ ಆಗ್ಬೇಕಾಗಿರೋದು, ವಿರೋಧಿಸ್ತಾರೆ ಅದನ್ನ. ಈ ತರ ಎಲ್ಲ ಮದುವೆ ಆಗ್ಬೇಕಾಗಿರೋದು, ಮದುವೆ ಆಗ್ಬೇಕಾಗಿರೋದು ಅದು ಜೀವನದ ಅತ್ಯಂತ ಪವಿತ್ರವಾದ ಬಂಧ. ಹುಡುಗ ಹುಡುಗಿ ಒಪ್ಕೊಂಡು ಮದುವೆ ಆಗ್ಬೇಕಾಗಿರೋದು. ಈ ತರದ ಮದುವೆಗೆ ನಾನು ಆ ಹೊತ್ತಲ್ಲೇ ಅವರು ಕಂದಾಚಾರಗಳನ್ನ, ಮೂಢನಂಬಿಕೆಗಳನ್ನ, ಅರ್ಥವಿಲ್ಲದ ಆಚಾರಗಳನ್ನ ತಿರಸ್ಕಾರ ಮಾಡಿದ್ರು. ಆ ಒಂದು ಮನೋಭಾವ ನಮ್ಮಲ್ಲೂ ಕೂಡ ಬೆಳಿಬೇಕು. ನೋಡಿ, ದೇವಸ್ಥಾನ 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 ಅಂತ ಹೋಗಿ ದುಡ್ಡೆಲ್ಲ ಹಾಳು ಮಾಡ್ಕೋತೀವಿ. ಆ ಕಾಲದಲ್ಲೇ ಅಲ್ಲಿ ನಮ್ಗೆ ಬಿಟ್ಟಿಲ್ಲ, ಇಲ್ಲಿ ನಮ್ಗೆ ಬಿಟ್ಟಿಲ್ಲ ಅನ್ನೋ ಇದು ಬರುತ್ತೆ. ಅಷ್ಟು ದೇವರಿದ್ರೆ ಸೇಮ್ ನಾರಾಯಣ ಗುರುಗಳು ಏನ್ ಮಾಡಿದ್ರು, ಅವರು ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂದ್ರೆ ನಮ್ದೇ ಒಂದು ದೇವಸ್ಥಾನ ಕಟ್ಟರು. ಇದು ನನ್ನ ಶಿವ ಅಂದ್ರವರು. ಆ ಸ್ವಾಭಿಮಾನ ಬೇಕು. ಇದು ನನ್ನ ಶಿವ, ಈಳವ ಶಿವ ಅಂದ್ರವರು. ಆ ಥರದ ಸ್ವಾಭಿಮಾನವನ್ನು ಬೆಳೆಸ್ಕೊಡಿ. ನೀವು ಜ್ಞಾನವನ್ನ, ಶಿಕ್ಷಣವನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಸ್ವಾತಂತ್ರ್ಯ ಆಗಿ ಸಾಧ್ಯ ಇಲ್ಲ. ಗುಲಾಮರಾಗಿಯೇ ಬೆಳಬೇಕಾಗತ್ತೆ. ಸ್ವಾತಂತ್ರ್ಯ ಆಗಿ ನಿಮ್ಮ ಹೆಸರು ತಕ್ಕಂತೆ ಧೀರರಾಗಿ ಬದುಕಬೇಕು ಅಂದ್ರೆ ಶಿಕ್ಷಣ, ಜ್ಞಾನ ಸಂಪಾದನೆ ಮಾಡಿ ಕಂದಾಚಾರಗಳ ಬಿಡಿ ಅಂತ ನನ್ನ ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ತಾ, ನನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಿದಂಥ ನಾಗರಾಜ್ನವರಿಗೆ ಮತ್ತು ಅವರ ಸಂಗಡಿಗರಿಗೆ ಬಹಳ ವರ್ಷದಿಂದ ಕರೆದಿದ್ರು. ಈ ಸರಿ ಬಂದಿದ್ದೀನಿ, ಮುಂದೆ ಬರ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಇಂಥ ಸಮಾರಂಭಗಳು ಹೆಚ್ಚೆಚ್ಚು ನಡೀಲಿ. ನಮ್ಮ ಸಂಸ್ಕೃತಿ, ಕಲೆ, ನಮ್ಮ ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೂ
ಅಷ್ಟೇ ಚೆನ್ನಾಗಿ ವರ್ಗ ಆಗಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.